ವಿವೇಕಾನಂದ ಅವ್ರದ್ದು ಸ್ಪೀಚ್ ಹಾಕಿದ್ದಾರೆ. ಎಲ್ಲ ನಮ್ಮ ದೇಶದ ಮೂರ್ತಿಗಳವ. ಈಗ ವರ್ಲ್ಡ್ಸ್ ಹೆಡ್ ಕ್ವಾರ್ಟರ್ಸ್ ಆಫ್ ಮೆಕ್ಡೊನಾಲ್ಡ್ಸ್ಗೆ ಬಂದೀವಿ. ಇಲ್ಲಿ ಏನಂದ್ರೆ ಗ್ಲೋಬಲ್ ಮೆನ್ಯೂ ಅಂತ ಇದೆ. ಗ್ಲೋಬಲ್ ಸ್ಮಾಲ್ ಆಗಿ ಕಾಣಿಸ್ತಾ ಇರೋದು ಬೋಟ್ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ತರ ಬೋಟ್ಸ್ ಪಾರ್ಕ್. ಹಲೋ, ವೆಲ್ಕಮ್ ಬ್ಯಾಕ್ ಟು ಚಂದನ್ ಅಂಡ್ ಸಂತೋಷ್. ನಾವಿವತ್ತು ಇದ್ದೀವಿ ಅಲ್ಲಿ ಶಿಕಾಗೋ, ಎರಡನೇ ದಿನ. ಬನ್ನಿ ನೋಡೋಣ. ಇವಾಗ ನಾವು ವಿವೇಕಾನಂದ ಅವರು ಸ್ಪೀಚ್ ಕೊಟ್ಟಿದ್ರಲ್ವಾ 1893ದಾಗ. ಆ ಜಾಗದಲ್ಲಿ ಇದ್ದೀವಿ. ಇದು ಆರ್ಟ್ ಇನ್ಸ್ಟಿಟ್ಯೂಟ್ ಆಫ್ ಶಿಕಾಗೋ. ಇಲ್ಲೇ ಒಳಗ ಅವ್ರ ಸ್ಪೀಚ್ ಕೊಟ್ಟಿದ್ದು. ಇಲ್ಲಿ ನಮ್ಮ ಅತ್ತೆ ಮಾವ ಇದಾರೆ. ಅವ್ರಿಗೆ ಮಾತಾಡಕ 5 ನಿಮಿಷನೋ ಕೊಟ್ಟಿದ್ರತ್ತ. ಖರೆ ಅವ್ರು ಒಂದನೇ ಸೆಂಟೆನ್ಸ್ ಹೇಳಿದ ಕೂಡ್ಲೇನ 15 ನಿಮಿಷ ಅಪ್ಲಾಸ್ ಆತಂತ. ವಿವೇಕಾನಂದ ಅವ್ರದ್ದು ಸ್ಟೋರಿ ಹೇಳ್ತಾ ಇದೀಯ. ಸೊ ಅವ್ರ ನೋಡಿ ನಾವು ಕಲಿಬೇಕು. ನಡ್ರಿ ಒಳಗೆ ಹೋಗಿ ಅವ್ರದ್ದು ಏನಾರೇ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಐತೆ ನೋಡೋಣ. ಇವಾಗ ಇಲ್ಲಿ ಗಿಫ್ಟ್ ಶಾಪ್ ಇದೆ ಹಿಂದೆ, ಆಮೇಲೆ ಈ ಕಡೆ ಟಿಕೆಟ್ ಇದೆ. ಟಿಕೆಟ್ ತಗೊಳಕ್ ಹೋಗ್ತಾ ಇದೀವಿ. ಜನರಲ್ ಅಡ್ಮಿಷನ್ ಟಿಕೆಟ್ ತಗೊಂಡ ಅದ್ರಾಗ ಏನ್ ಸಿಗ್ತೈತೆ ಅದನ್ನ ನೋಡೋಣ ಅಂತ. $32 ಜನರಲ್ ಅಡ್ಮಿಷನ್ ಅಂದ್ರೆ ನಾವು ನೋಡುದು ಇಲ್ಲೋ ಅಂತ ಹೇಳಿ ಯೋಚನೆ ಮಾಡಿ ಮತ್ತೆ ವಾಪಸ್ ಬರ್ತೀವಿ. ಸ್ಟೇ ಟ್ಯೂನ್ಡ್. ಡಿಸೈಡ್ ಮಾಡಿದ್ವಿ ನೋಡೋಣ ತಗೊಳ್ಳೋಣ ಅಂತ. ಯಾಕಂದ್ರ ಇಟ್ಸ್ ಅ ಸ್ಪೆಷಲ್ ಪ್ಲೇಸ್ ಬಿಕಾಸ್ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ಇದ್ದಿದ್ದು ಅದೇನೆ ವಿವೇಕಾನಂದ ಅವ್ರ ಬಗ್ಗೆ. ಅವಾಗೇ ನಾವು ಶಿಕಾಗೋ ಅಂತ ಕೇಳಿದ್ದು. ಅದಕ್ಕೆ ಇಲ್ಲಿ ತನಕ ಬಂದು ಟಿಕೆಟ್ ತಗೊಂಡಿಲ್ಲ ಅಂದ್ರೆ ನಾವು ಯೂಸ್ಲೆಸ್ ಅಂತ ಗೊತ್ತಾಗಿ ನಾವು ಟಿಕೆಟ್ ತಗೋತಾ ಇದೀವಿ. ಇವಾಗ ಒಳಗೆ ಹೋಗೋಣ. ಲೆಟ್ಸ್ ಬೈ ಟಿಕೆಟ್. ಒನ್ ಟಿಕೆಟ್ ಎಷ್ಟೈತೆ? ಇಲ್ಲಿ ವಿವೇಕಾನಂದ ಅವ್ರದ್ದು ಸ್ಪೀಚ್ ಹಾಕಿದ್ದಾರೆ. ಇಟ್ ಫೀಲ್ಸ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ಯಾ, ಇಲ್ಲ ಎಂಟ್ರೆನ್ಸ್ ಇದು ಮೇನ್ ಎಂಟ್ರೆನ್ಸ್ ಅಲ್ಲೇ ಹಾಕಿದ್ದಾರೆ. ಇದು ಅಬ್ಸ್ಟ್ರಾಕ್ಟ್ ಆರ್ಟ್ ಅಂತ ಇದೆಲ್ಲ ಗೀಚಿ ಇಟ್ಟಿರುತ್ತೆ. ನಾನು ಅಬ್ಸ್ಟ್ರಾಕ್ಟ್ ಆರ್ಟ್ ಮಾಡಬಲ್ಲೆ. ಇಲ್ಲಿ ನೋಡಿಲ್ಲ. ಇದು ನೋಡು. ಹಿಂಗೆ ಅಬ್ಸ್ಟ್ರಾಕ್ಟ್ ಆರ್ಟ್ ಇದು ಮೋಸ್ಟ್ಲಿ ನಾ ಮಾಡಿದ್ದು ಇಲ್ಲಿ ತಂದು ಹಾಕ್ಯಾರ ಅನಿಸ್ತೈತಿ. ನೀನು ಎಲ್ಲಿ ಇಷ್ಟು ನೀಟಾಗಿ ಗೀಚಕ್ಕೆ ಬರಲ್ಲ ನಿನಗೆ. ಸುಮ್ಮನೆ ಗೀಚೋದ್ರಾಗ ಹೇಳ್ತಾನೆ. ಸೊ ಇಲ್ಲಿ ಹಿಂಗೆ ಗೀಚಿರೋದು ನನ್ನಂಗೆ ಐತಿ. ಈಗ ಸೆಕ್ಯೂರಿಟಿ ಅವ್ರು ಬಂದು ನಾವು ಭಾಳ ಕ್ಲೋಸ್ ನಿಂತೀವಿ, ಗೀಚಿದ ಹಾಳು ಆಕೈತಂತಂದು ದೂರ ಸರಿ ಅಂತಂದ್ರೆ ಬಾ ಅಯ್ಯಪ್ಪ ಅಕ್ಕ ಇನ್ನೊಂದ್ಸತ ನಿಮ್ಮ ಕಡೆ ಬರಂಗಿಲ್ಲ ನಾವು. ಈಗ ಅದೇನ್ರ ಆತಂದ್ರೆ ನಾ ಗೀಚಿ ಕೊಡ್ತೀನಿ ವಾಪಸ್ ಮಾಡಿದ್ದೆ. ಇಲ್ಲೆಲ್ಲ ಏನೋ ಹಿಂಗೆ ಮಾಡೆಲ್ಸ್ ಇಟ್ಟಿದ್ದಾರೆ ಮೆಟಲ್ದು, ಹಳೆ ಕಾಲದ್ದು. ಇದೆಲ್ಲ ಹಿಂದೆ ಕಲ್ಲುಗಳಲ್ಲಿ ಮಾಡಿರುವ ಆರ್ಟಾ ಅಥವಾ ಏನು ಇದು ವೆಪನ್ಸ್ ಥರ ಇದೆ. ಈ ಏರಿಯಾ ಆ್ಯಕ್ಚುಲಿ ಸ್ವಲ್ಪ ಏನೋ ಐತಿ ನೋಡುವಂಗೆ ಸ್ವಲ್ಪ. ಸೊ ಈ ಹಾಲ್ ಹಿಂಗೆ ಎಂಟರ್ ಆದ ಕೂಡಲೇ ಎಲ್ಲ ನಮ್ಮ ದೇಶದ ಮೂರ್ತಿಗಳವ. ಬುದ್ಧಂದು, ಆಮೇಲೆ ಈ ಕಡೆ ಬಂದ್ರೆ ವಿಷ್ಣುದ ಮೂರ್ತಿ ಅದ ಅಲಹಾಬಾದ್ ಇಂಡಿಯಾದಿಂದ. ಹಂಗೆ ಈ ಕಡೆ ಗರುಡಂದು, ಹರಿಹರ ಚಲೋ ಅದ. ಇದು ಹಾಲ್ದಾಗೆಲ್ಲ ದೊಡ್ಡ ಹಾಲ್ ನೋಡೋಕೆ ಭಾಳ ಚಲೋ ಐತಿ. ಇಲ್ಲಿ ನಟರಾಜ ಮತ್ತು ಇಲ್ಲಿ ಗಣಪತಿ ಐತಿ. ಇದು 16-17 ಸೆಂಚುರಿದಾಗ ತೊಡಗು ಮಾಡ್ಕೊಂಡು ತಂದಾರ ಇಲ್ಲಿ. ಈಗ ಇಲ್ಲಿ ನನ್ನ ಈಗ ಟ್ರೈನ್ ತಗೊಳ್ಳೋಣ ಅಂತ ಟ್ರೈ ಮಾಡೋಣ ಅಂತ ಇಲ್ಲಿ ಮೆಟ್ರೋಗೆ ಮೆಟ್ರಾ ಅಂತ ಅಂತಾರೆ ಇಲ್ಲಿ. ನೀ ನನ್ನ ಪ್ರೀತಿ ಸಾಂಗಿಲ್ಲ ಅಂದ್ರೆ ಹೇಳು, ನಾ ಇಲ್ಲೇ ಜಿಗಿತೀನಿ, ಟ್ರೈನ್ ಬರತೈತಿ. ಜಿಗಿ, ನೀನು ಪ್ರೀತಿಸ್ತೆ ಅಂತ ನಂಗೆ ಗೊತ್ತೈತಳ ನಡಿ. ಸೊ ನಾವೀಗ ಇಲ್ಲಿ ಟ್ರೈನ್ದಾಗ ಮೆಟ್ರೋದಾಗ ಮೆಟ್ರಾದಾಗ ಕೂತ ಎಲ್ಲಂಟಿವಿ ಮೆಕ್ಡೊನಾಲ್ಡ್ಸ್ಗೆ ಹೋಗ್ತಾ ಇದೀವಿ. ಇಲ್ಲಿ ಆಕ್ಚುಲಿ ಮೆಕ್ ಆಲೂ ಟಿಕ್ಕಿ ಸಿಗ್ತೈತೆ ಅನ್ನೋ ಒಂದು ಆಸೆ ಒಳಗೆ ಇಲ್ಲೊಂದು ಮೆಕ್ಡೊನಾಲ್ಡ್ಸ್ ಗ್ಲೋಬಲ್ ಹೆಡ್ ಕ್ವಾರ್ಟರ್ಸ್ ಐತಿ, ಅಲ್ಲಿ ಹೋಗಿ ನೋಡತ್ತೀವಿ ಸಿಗ್ತೈತೆ. ಇಲ್ಲೆಲ್ಲೂ ಸಿಕ್ಕಲ್ಲ. ಸಿಗಲಿಲ್ಲ ಅಂದ್ರೆ ಬೇರೆ ಕಡೆ ಹೋಗಿ ತಿಂತೀವಿ. ಯಾಕಂದ್ರೆ ಮೆಕ್ಡೊನಾಲ್ಡ್ಸ್ ಜನರಲಿ ಇಲ್ಲಿ ವೆಜ್ ಏನು ಸಿಗಲ್ಲ. ಖರೆ
ಹೋಪ್ ಫಾರ್ ದ ಬೆಸ್ಟ್. ಸೊ ನಾವೀಗ ವರ್ಲ್ಡ್ಸ್ ಹೆಡ್ ಕ್ವಾರ್ಟರ್ಸ್ ಆಫ್ ಮೆಕ್ಡೊನಾಲ್ಡ್ಸಿಗೆ ಬಂದೀವಿ. ಯಾಕಂದ್ರೆ ಇಲ್ಲಿ ಮೆಕ್ ಆಲೂ ಟಿಕ್ಕಿ ಸಿಗೋ ಚಾನ್ಸ್ ಅದ ಅಂತ ಗೊತ್ತಾಗಿ ಟ್ರೈನ್ ತೊಗೊಂಡು ಗುದ್ದಾಡಿ ಇಷ್ಟೆಲ್ಲ ದೂರ ಮಾಡಿ ಬಂದೀವಿ. ಈಗ ಸಿಗುತ್ತಾ ಇಲ್ವಾ ಅಂತ ನೋಡೋಣ ಬನ್ನಿ ಒಳಗಡೆ. ಸಿಕ್ಕರೆ ನಮಗೆ ಖುಷಿ ಆಗುತ್ತೆ, ಸಿಗಲಿಲ್ಲ ಅಂದರೆ ದುಃಖ ಆಗುತ್ತೆ. ಎರಡೇ ಚಾಯ್ಸ್. ನೋಡು ಬರ್ರಿ. ಲೆಟ್ಸ್ ಗೋ. ಇಲ್ಲಿ ಸ್ಯಾಮ್ ಆರ್ಡರ್ ಮಾಡ್ತಾ ಇದ್ದಾನೆ. ಇಂಡಿಯನ್ ಬರ್ಗರ್ ಅಂತ ಇತ್ತು, ನೋಡಿದ್ವಿ, ಮೋಸ್ಟ್ಲಿ ಇದೆ. ನಮಗೆ ಮೀಲ್ ಸಿಕ್ತು, ಇವಾಗ ತಲೆನೇ ನಿಲ್ತಾ ಇಲ್ಲ, ಕೊಳೆಯೋದೇ ಆಗ್ಬಿಟ್ಟಿದೀವಿ. ಭಾಳ ಚಲೋ ಐತಿ. ಇಲ್ಲಿ ಆಲೂ ಟಿಕ್ಕಿ ಬರ್ಗರ್ ಸಿಕ್ತು. ನಾನು ಇದನ್ನು ತಿಂದು 2 ವರ್ಷ ಆಗಿತ್ತು, ನೀನು 2 ವರ್ಷನೇ ಅನ್ಸುತ್ತೆ. ನನಗೆ ಫ್ರೈಸ್ ತುಂಬ ಇಷ್ಟ ಆಯಿತು. ಫ್ರೈಸ್ ಇಸ್ ರಿಯಲಿ ಗುಡ್. ಹಾಂ, ಇಂಡಿಯಾದಲ್ಲೂ ಇಲ್ಲೂ ಫಸ್ಟ್ ಟೈಮ್, ಎಲ್ಲ ಸೇರಿಸಿ ಫಸ್ಟ್ ಟೈಮ್ ಅನ್ಕೊಂಡು. ಮಾವನ್ ಫಸ್ಟ್ ಟೈಮ್ ಅಂತೆ. ಹಂಗಿದೆ, ಅವ್ರಿಗೆ ಮಾಡಿಕೊಡು. Wonderful. It's outstanding experience since it's a maiden attempt in McDonald's. ಫಸ್ಟ್ ಟೈಮ್ ನೀವು ತಿಂತಿರೋದು ಮೆಕ್ಡೊನಾಲ್ಡ್ಸ್? ಇದು ಟೋಟಲ್ ಇಂಡಿಯಾಲ್ಲೂ ಸೇರಿಸಿ ಇಲ್ಲೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಮೆಕ್ಡೊನಾಲ್ಡ್ಸು. ತುಂಬ ಇಷ್ಟ ಆಯ್ತಂತೆ. ಇಂಡಿಯಾ ಹೋದ್ಮೇಲೆ ದಿನ ತಿನ್ನಿ. ನೀವು ತಿಂತೀರಾ ಬಿಡಿ, ದಿನ ಕೊಟ್ಟರೆ ನಮ್ಮ ಮತ್ತೆ ತಿಂತಾರೆ. ಯಾವಾಗಾರ ಒಂದು ವಾರಕ್ಕೊಂದು 3 ದಿನ. ಮಿರ್ಚಿ ಬಜ್ಜಿ ಅಂದ್ರೆ ದಿನ ಓಕೆ. ಸೊ ಆವಾಗಲೇ ಎಕ್ಸೈಟ್ಮೆಂಟಲ್ಲಿ ಇದನ್ನ ಈ ಪಾರ್ಟ್ ಹೇಳಕ್ಕೆ ಬರ್ತೋಯ್ತು, ಅದಕ್ಕೆ ಐ ವಾಂಟೆಡ್ ಟು ಟೆಲ್ ಒನ್ ಥಿಂಗ್. ಇದು ಬಂದು ಮೆಕ್ಡೊನಾಲ್ಡ್ಸ್ದು ಹೆಡ್ ಕ್ವಾರ್ಟರ್ಸ್, ಇದು ಶಿಕಾಗೋಲಿರೋದು. ಇಲ್ಲಿ ಏನಂದರೆ ಗ್ಲೋಬಲ್ ಮೆನ್ಯೂ ಅಂತ ಇದೆ, ಗ್ಲೋಬಲ್ ಫೇವ್ರೆಟ್ಸ್ ಅಂತ. ಇಲ್ಲಿ ಕೆನಡಾದು, ಇಂಡಿಯಾದು, ಆಮೇಲೆ ಇದು ಯಾವುದೋ ಒಂದು ಕಂಟ್ರಿಯು, ಡಿಫ್ರೆಂಟ್ ಕಂಟ್ರೀಸ್ದು ಮೆನ್ಯೂ ಇದೆ. ಸೊ ಹಂಗಾಗಿ ನಮಗೆ ನಮ್ಮ ಇಂಡಿಯನ್ದು ಐಟಮ್ ಸಿಕ್ತು. ಈಗ ಫಾರ್ ಎಕ್ಸಾಂಪಲ್ ಇದು ಯಾವುದೋ ಕಂಟ್ರಿದು, ಕೆನಡಾದು ಏನೋ ಬೇಕನ್ ಅವ್ರದ್ದೇನೋ ಇದೆ, ಆ ಥರ ವೆರಿ ಬಿಗ್ ಮೆನ್ಯೂ ಇದೆ. ಅದಾದಮೇಲೆ ಇದು ಬಿಡಿ, ಇಂಟ್ರೆಸ್ಟಿಂಗ್ ಪಾರ್ಟ್ ಈಸ್ ಇಲ್ಲಿ ಹ್ಯಾಂಬರ್ಗರ್ ಯೂನಿವರ್ಸಿಟಿ ಅಂತ ಇದೆ. ಸೊ ಹ್ಯಾಂಬರ್ಗರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಅಂತ, ಇಲ್ಲಿ ಎಂಟ್ರಿ ಎಲ್ಲರಿಗೂ ಇಲ್ಲ. ಅಲ್ಲಿ ಯೂನಿವರ್ಸಿಟಿ ಅಂತ ಇರೋದನ್ನ ತೋರಿಸು. ಎಲ್ಲಿದೆ? ಅಲ್ಲಿ ಮಧ್ಯ ಬೋರ್ಡ್ ಇದೆಯಲ್ಲ. ಸೊ ಏನಂದರೆ ಇದು ಹ್ಯಾಂಬರ್ಗರ್ ಯೂನಿವರ್ಸಿಟಿ ಅಂತ, ಇಲ್ಲಿ ಮೆಕ್ಡೊನಾಲ್ಡ್ಸ್ ಎಂಪ್ಲಾಯೀಸ್ಗೆ ಟ್ರೈನ್ ಮಾಡೋದಕ್ಕೆ ಇರೋ ಯೂನಿವರ್ಸಿಟಿ. ಅಂದರೆ ನಾಟ್ ಓಪನ್ ಫಾರ್ ಪಬ್ಲಿಕ್, ಬರೀ ಎಂಪ್ಲಾಯೀಸ್ ಟ್ರೈನಿಂಗ್ ಆಗಿರೋದು ಇದು. ವಾಟ್ ಅ ಗ್ರೇಟ್ ಐಡಿಯಾ. ಈಗ ಸೊ ಈಗ ನಾವು ಎಲ್ಲಿದ್ದೀವಿ ಅಂದ್ರೆ, ಎಲ್ಲಿದ್ದೀವಿ? ಇದೇನಿದೆ ಹಿಂದೆ? ಮಿಲೇನಿಯಂ ಪಾರ್ಕ್. ಇದ್ರದ್ದು ಏನು ಪ್ರಸ್ತುತಿ ಏನಂತಾರೆ ಅದಕ್ಕೆ? ಇಟ್ಸ್ ಜಸ್ಟ್ ಅ ಪಾರ್ಕ್. ಟೂರಿಸ್ಟ್ ಅಟ್ರಾಕ್ಷನ್. ಹಾಂ. ಈಗ ಇಲ್ಲಿ ಅಂಥದ್ದು ಏನಿಲ್ಲ ಅಂತ ನಮ್ಗೆ ಅನ್ನಿಸ್ತು. ಇದು ಹಿಂದೆ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಮಿರರ್ ಫೋಟೋ ತೆಕ್ಕೊಂಡು ಹೋಗೋದು ಅಷ್ಟೇ. ತುಂಬ ಜನ ಇದ್ದಾರೆ. ಮಂದಿ ನೋಡ್ರಿ ಎಷ್ಟು ತುಂಬೈತಿ. ಇಷ್ಟೊತ್ತು ಇಲ್ಲಿ ಸೆಕೆ ಇತ್ತು, ಅಲ್ಲ ಚಳಿ ಇತ್ತು, ಇವಾಗ ಸೆಕೆ ಆಗ್ತಾ ಇದೆ. ನಾನು ಬಿಟ್ಟೆ, ನನ್ನ ಫಾಲೋ ಮಾಡು. ಎಲ್ಲರೂ ಫೋಟೋ ತೆಕ್ಕೊಂತ ಇದ್ದಾರೆ, ನಾವು ಫೋಟೋ ತೆಕ್ಕೊಂಡ್ವಿ. ನಾವು ಫೋಟೋನೇ ತೆಕ್ಕೊಂಡಿಲ್ಲ ಅನ್ನೋ ಥರ ಫುಲ್ಲು ತಿಂದ್ಬಿಟ್ಟು ಇವಾಗ ಎಲ್ಲ ಬಂದು ಫೋಟೋ ಗಿಟೋ ತಕ್ಕೊಂಡು ಆದ್ಮ್ಯಾಗ ಇದು ಯಾಕೆ ಇಷ್ಟು ಅಂತ ಯಾಕೆ ಬಂದಾರ ಅಂತ. ಯಾಕಂದ್ರೆ ಖಾಲಿ ಇದ್ರೆ ನಮ್ಮ ಫೋಟೋ ಚಲೋ ಬರ್ತಿದ್ವು ಅಂತ. ಆಮೇಲೆ ಇಲ್ಲೆಲ್ಲ ಫುಲ್ ಬಿಲ್ಡಿಂಗ್ ಇದ್ದಾವೆ, ಅದು ಚೆನ್ನಾಗಿದೆ. ಇಟ್ಸ್ ಗಿವಿಂಗ್ ಗುಡ್ ವೈಬ್ಸ್ ಅಷ್ಟೇ. ಇವಾಗ ನೆಕ್ಸ್ಟ್ ನಾವು ಬೇರೆ ಪ್ಲೇಸ್ಗೆ ಹೋದಾಗ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಓಕೆ, ನಾವು ಇವಾಗ ಒಂದು ಪಾಪ್ಕಾರ್ನ್ ಶಾಪಿಗೆ ಬಂದಿದ್ದೀವಿ. ಇದು ಫೇಮಸ್ಸು, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪಾಪ್ಕಾರ್ನು. ತಗೊಂಡು ಹೋಗೋಣ ಅಂತ ರಿವರ್ ವಾಕ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀವಿ. ಅಷ್ಟೊಂದು ಟಯರ್ಡ್ ಆಗಿಲ್ಲ ಆ್ಯಕ್ಚುಲಿ, ಯಾಕಂದರೆ ನಾವು ಊಬರಲ್ಲಿ ಮತ್ತು ಟ್ರೈನಲ್ಲಿ ಹೋದ್ವಿ, ಅಷ್ಟೊಂದು ನಡೆಯೋದಿರಲಿಲ್ಲ. ಸೊ ಸ್ಟಿಲ್ ಹ್ಯಾವ್ ಸಮ್ ಎನರ್ಜಿ ಟು ವಾಕ್. ಅದಕ್ಕೆ ಇವಾಗ ರಿವರ್ ವಾಕ್ ಹತ್ರ ಹೋಗ್ತೀವಿ. ನಾವು ವೆಯ್ಟಿಂಗ್ ಫಾರ್ ಪಾಪ್ಕಾರ್ನ್. ಇಲ್ಲಿ ಫುಲ್ ಕ್ಯೂ ಇದೆ ಆ್ಯಕ್ಚುಲಿ. ಏನು ಅಂತ ನೋಡಿದ್ರೆ ನಟೆಲ್ ಅದು ಕೆಫೆ ಫುಲ್ ಎಲ್ಲ
ಡಿಸರ್ಟ್ಸ್ ಅನ್ಸುತ್ತೆ. ಬನ್ ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಹೆಂಗೋ ಟೈಮ್ ಐತಲ್ಲ ಈಗ ಏನು ಹೋಗುಂ ಬಾ. ಬ್ಯಾಡ ಬಾ, ನನಗೆ ತಡ್ಕೊಳಕ್ ಆಗ್ದಿರಾ ಇವಾಗ ರೋಡಲ್ಲೇ ತಿಂತಾ ಇದೀವಿ. ತಡಿ ಸೊಪ್ಪ ಅಲ್ಲಿ ಹೋಗಿ ತಿನ್ನೋಣಂತ. ಆಗಲ್ಲ. ಇದು ಬಂದು ಕ್ಯಾರಮೆಲ್ ಆ್ಯಂಡ್ ಚೀಸು. ಹಂಗ ರಿವ್ಯೂನು ಕೊಡತ್ತಾರನ? ಬಂದರೆ ಇದು ಗ್ಯಾರೆಟೋ ಏನೋ ಇದನ್ನ ಪಾಪ್ಕಾರ್ನ್ ತಗೊಳ್ಳಿ. ಅಲ್ಲಿ ಯಾವ್ದು ತಗೋಬೇಕು ಅದನ್ನು ಹೇಳ. ಏನು? ಗ್ಯಾರೆಟ್ ಮಿಕ್ಸ್. ಸೊ ಈ ಬ್ಯೂಟಿಫುಲ್ ರಿವರ್ ವಾಕ್ ವ್ಯೂದಾಗ ಕೂತ ನಾವು ಪಾಪ್ಕಾರ್ನ್ ತಿನ್ನತ್ತೀವಿ. ಯಾವ ಪಾಪ್ಕಾರ್ನ್ ತಿನ್ನತ್ತೀರಿ ಚಂದನ ಅವರೇ ಇಲ್ಲಿ? ಅದ್ರಾಗ ಯಾವುದು? ಈಗ ಪಾಪ್ಕಾರ್ನ್ ತಿನ್ನಕ್ಕೆ ಹುಡ್ಕೋ ಬರಬೇಕು. ಈ ಪಾಪ್ಕಾರ್ನ್ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಅಂಗಡಿ ಹೆಸರು? ಹಾಂ, ಅಂಗಡಿ ಹೆಸರೇ ಅದೇನಾ? ಹಾಂ, ಓಕೆ. ನಾನು ಬರೀ ಅದು ಗ್ಯಾರೆಟ್ ಮಿಕ್ಸ್ ಅಂತ ಅಂದ್ಕೊಂಡಿದ್ದೆ. ಓಕೆ. ಶಿಕಾಗೋಗೆ ಬಂದರೆ ದಯವಿಟ್ಟು ನೀವು ಟ್ರೈ ಮಾಡಿ. ಹಾಗೆ ಎಲ್ಲಿ ಬಂದು ಕೂತು ತಿನ್ಬೇಕಂತ ಹೇಳ್ತೀರಾ? ರಿವರ್ ವಾಕ್ ಪಕ್ಕ. ಇದು ರಿವರ್ ವಾಕ್. ಇಲ್ಲಿ ಮಂದಿ ಕಾಯಾಕ ಮಂದಿ ಕಾಯಾಕ್ ಮಾಡತ್ತಾರ. ಆಮೇಲೆ ಮತ್ತೇನೇನು ಮಾಡ್ಬೋದು ಚಂದನ ಅವ್ರೆ ಇಲ್ಲಿ? ತಿನ್ಬೋದು, ಪಾಪ್ಕಾರ್ನ್ ತಿನ್ಬೋದು. ಅದು ಬಿಟ್ಟು ನಿಮ್ಗೆ ತಿನ್ನೋದು ಬಿಟ್ಟು ಬೇರೆದೇನ್ರಿ ಇದ್ರ? ಅದೇ ಬೋಟಿಂಗ್ ಇರುತ್ತೆ, ಪ್ರೈವೇಟ್ ಬೋಟ್ಸ್ ತಗೊಂಡು ಇಲ್ಲಿ ಬೋಟ್ ರೈಡ್ ಹೋಗ್ಬೋದು. ಬರೀ ಪ್ರೈವೇಟೇನಾ? ಇರುತ್ತೆ, ಕಯಾಕ್ ಇರುತ್ತೆ, ಜೆಟ್ ಸ್ಕಿ ಇರ್ಬೋದೇನೋ ಗೊತ್ತಿಲ್ಲ. ಮತ್ತೆ ಕಾಫಿ ಶಾಪ್ಸ್ ಇದೆ. ಸೊ ಇಲ್ಲಿ ನೋಡ್ರಿ, ನಮ್ಮ ಚಂದನ ಅವ್ರ ಆಜು ಬಾಜು ಎಲ್ಲ ಪಾರಿವಾಳಗಳು ಮೆತ್ಕೊಂಡ್ಬಿಟ್ಟಾವ. ನನ್ನ ಪಾರಿವಾಳನೂ ಆ ಕಡೆ ತಿರ್ಗತ್ತೆ, ಈ ಕಡೆ ತಿರ್ಗ. ನಾವು ಇಲ್ಲೇ ರಿವರ್ ವಾಕಲ್ಲಿ ಕುತ್ಕೊಂಡು ಚಿಲ್ ಮಾಡ್ತಾ ಇದ್ದೀವಿ. ಇಲ್ಲೆಲ್ಲ ಈ ಸೈಡ್ ಇರೋದು ಪ್ರೈವೇಟ್ ಬೋಟ್ಸು, ಹಂಗೆ ಪಾರ್ಟಿ ಮಾಡೋಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೋಡಿಕೊಂಡು ಎಂಜಾಯ್ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ಫುಲ್ಲು ಬಿಲ್ಡಿಂಗ್ಸ್, ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಇದೆ. ಆಮೇಲೆ ಈ ಸೈಡು ಕೆಫೆ ಮತ್ತು ಬ್ರೂವರಿ ಎಲ್ಲ ಇದೆ. ನಾವು ಫುಲ್ ಹೊಟ್ಟೆ ತುಂಬಿದೆ ಇವಾಗ ಸದ್ಯಕ್ಕೆ, ಸುಮ್ಮನೆ ಕೂತಿದ್ದೀವಿ. ಮಕ್ಕೋ. ಈಗ ನಾವು ಈ ಬಿಲ್ಡಿಂಗ್ ಮೇಲೆ ಹೋಗ್ತಾ ಇದ್ದೀವಿ, 360 ಶಿಕಾಗೋ ಅಂತ. 100 ಫ್ಲೋರ್ಸ್, 103ನಾ? 94. ನಾವು ಹೋಗೋದು 94. ಟೋಟಲ್ ಎಷ್ಟಿದೆ? ಟೋಟಲ್ 100, 103 ಏನೋ ಇದೆ. ಈಗ ಹೋಗಿ ಮೇಲ್ಗಡೆಯಿಂದ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ, ಬನ್ನಿ. ಇಲ್ಲಿ ಮೇಲೆ ಹೋಗೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂಥರ ಎಫೆಕ್ಟ್ಸ್ ಹೆಂಗೆ ಕೊಟ್ಟಿರ್ತಾರೆ ಅಂದರೆ ಏನೋ ಆಗ್ಬಿಡುತ್ತೆ ಇವಾಗ ಅನ್ನೋ ಥರ ಎಫೆಕ್ಟ್ ಇರುತ್ತೆ ಇಲ್ಲಿ, ಸ್ಕ್ವಿಡ್ ಗೇಮ್ ಥರ. ಈಗ ನೆಕ್ಸ್ಟ್ ಗೇಮ್ ಎಂಟ್ರೆನ್ಸ್ ಇಲ್ಲಿಂದ ಐತಿ. ಈಗ ನಾವು 94th ಫ್ಲೋರಿಗೆ ಬಂದ್ವಿ. ಅಮೇಝಿಂಗ್ ಆಗಿದೆ ವ್ಯೂ. ಮೈಕ್ ಬೇಕನ್ ಮೈಕ್ ಆಲ್ರೆಡಿ ಹಾಕ್ಯಾನ. ಸೊ ಇಲ್ಲಿ ಹಿಂದೆಗಡೆ ಕಾಣಿಸ್ತಾ ಇದೆಯಾ? ಈ ಕಡೆ ಫುಲ್ ವಾಟರ್ ಇದೆ, ಈ ಕಡೆ ಎಲ್ಲ ಫುಲ್ ಬಿಲ್ಡಿಂಗ್ಸ್ ಇದೆ. ಇದು ವ್ಯೂ ಪಾಯಿಂಟ್. ಈ ಕಡೆ ಲೇಕ್ ಮಿಶಿಗನ್ ಇದೆ, ಆಮೇಲೆ ಅಲ್ಲಿ ಪಿಯರ್ ಇದೆ, ಆಮೇಲೆ ಅಲ್ಲಿ ಝೂಮ್ ಮಾಡಿದ್ರೆ ಅಲ್ಲೆಲ್ಲ ಸ್ಮಾಲ್ ಬೋಟ್ಸ್ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ಅಮೇಝಿಂಗ್. ಅಲ್ಲಿ ಸ್ಮಾಲ್ ಆಗಿ ಕಾಣಿಸ್ತಾ ಇರೋದು ಬೋಟ್ ಪಾರ್ಕಿಂಗು, ಕಾರ್ ಪಾರ್ಕಿಂಗ್ ಥರ ಬೋಟ್ಸ್ ಪಾರ್ಕ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಬೋಟ್ಸ್ ಇದೆ ಎಷ್ಟೊಂದು. ಸೊ ಅದು ಕ್ಯಾಮ್ರಲ್ಲಿ ಕಾಣಿಸೋಕ್ಕಿಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಮೇಝಿಂಗ್ ವ್ಯೂ. ಅಲ್ಲೇ ಸ್ವಂತ ಮನೆ ತಗೋಬೇಕಾದ್ರೆ ಮ್ಯಾಲಿನ ಫ್ಲೋರ್ ಅಂತ ಅಂಜಿಕೆ ಬರ್ತಾವಂತ ಮಾಡಿದ್ದೆ, ಅದಕ್ಕೆ 5ನೇ ಫ್ಲೋರ್ ತಗೊಂಡಿವಿ ಮನೆ. ಈಗ 94ಗೆ ಬಂದ್ರು ಒಂಥರ ಅಂಜಿಕೆ ಅನ್ಸಂಗಿದೆ. ಅದು ಹಂಗೆ ಅಭ್ಯಾಸ ಆಗ್ಬಿಡುತ್ತೆ. ಸೊ ಈಗ ಆಪ್ಷನ್ ಈಗ ಇಲ್ಲಿಂದ ಜಂಪ್ ಮಾಡ್ತೀರಾ? ಬಂಜಿ ಜಂಪು ಹಗ್ಗ ಕಟ್ಬಿಟ್ಟು ತಳ್ತಾರೆ. ಬೇಡಪ್ಪ, ಏಕೆ? ಚೆನ್ನಾಗಿರುತ್ತೆ, ಇದೇ ಚೆನ್ನಾಗಿದೆ ದೂರದಿಂದ ನೋಡೋದು. ನೀವು ಹೋಗ್ತೀರಾ ಇಬ್ರು? ನೀವು ಟ್ರೈ ಮಾಡಿ ಒಂದ್ಸತಿ, ನೀವು ಟ್ರೈ ಮಾಡಿ ಮಾವ. ಏನ್ ಮಾಡ್ಲಿ? ಬಂಜಿ ಜಂಪು. ಬಂಗಿ ಜಂಪ? ಹಾ ಆಯ್ತು,
ಕಟ್ಟಿಬಿಡು ಅಕ್ಕ ರೆಡಿ. ನಮ್ಮ ಮಾವ ಎಲ್ಲದಕ್ಕೂ ರೆಡಿ. ನೋಡು ಇಲ್ಲಿದ್ದ ಜಂಪಿಂಗ್ ಅಲೌಡು ಇಲ್ಲ, ಇದನ್ನು ಮಾಡೋದು ತಲೆ ಕಡಿಸ್ಬೇಕು. ಯಾರು ನಿಂಗೆ ಕಳ್ಸಂಗೆ ನಕ್ಕೋತಿರೋ ನಕ್ಕೋತಿದ್ದೇನ್ರಿ ಮತ್ತೆ ಹಂಗಂದ್ರೆ ನನಗೇನ್ ಟೆನ್ಷನ್ ಇಲ್ಲ. ಈಗ ನಾವು ಟಿಲ್ಟಿಗೆ ಲೈನ್ದಾಗ ನಿಂತೀವಿ. ನಮ್ಮ ಹೆಂಡತಿ ಮತ್ತು ನಮ್ಮಮ್ಮ ಯಾಕೆ ಬರಬೇಕು ಅಂತ ನಮ್ಮ ಹೆಂಡತಿ ಕನ್ವಿನ್ಸ್ ಮಾಡತ್ತಾಳ. ಟಿಲ್ಟ್ ಅಂದರೆ ಅದು ಕ್ಲಾಸ್ ಹಿಂಗೆ ಮುಂದಕ್ಕೆ ಹಿಂಗೆ ವಾಲುತ್ತೆ. ಅವಾಗ ನಾನು ನಿಂತ್ಕೊಂಡಿದ್ದೇವೆ 94th ಫ್ಲೋರಿಂದ. ನಾವು ಮತ್ತೆ ಅದಕ್ಕೆ ಹೆದರ್ಕೊಂತ ಇದ್ದೀವಿ. ಏನಕ್ಕೆ ಹೆದರ್ಕೊಂತ ಇದ್ದೀವಿ ಬರೋಣಂತೆ. ಅದಕ್ಕೆ ನಾವು ಅವ್ರಿಗೆ ಆಪ್ಷನ್ ಕೊಡ್ತಾ ಇದ್ದೀವಿ, ಇಲ್ಲ ವೆಯ್ಟ್ ಮಾಡೋ ಆಪ್ಷನ್ನು. ಏನು ಮಾಡೋಕ್ಕಾಕೈತಿ, ನಮ್ಮ ಕೈಯಾಗ ಎಷ್ಟದ. ಏನಿಲ್ಲ ಅಲ್ಲಿ ಗ್ಲಾಸ್ ಇಟ್ಟು ಆಯ್ತು ಈಗ ಹೋಗ್ಬ್ಯಾಡ್ರಿ, ನಡೀತದೆ. ನಿಮ್ಗೆ ಅಂಜಿಕೆ ಬರ್ತಿದ್ರೆ ಹೋಗ್ಬ್ಯಾಡ್ರಿ, ನಡಿ, ಇಟ್ಸ್ ಓಕೆ. ನಮ್ಮ ಮತ್ತೆ ಇವಾಗ ಎಕ್ಸಿಟ್ ಆಗಿ ಇಲ್ಲಿ ಕೂತ್ಕೊಂಡ್ಬಿಟ್ರು. ಈಗ 3 more ಪಾರ್ಟಿಸಿಪೆಂಟ್ಸ್ ಲೆಫ್ಟ್. ನೀವೇನ ಚಿಕನ್ ಔಟ್ ಮಾಡಿ ಹೋಗ್ತೀರಾ? ನಾವು ವೆಜಿಟೇರಿಯನ್ಸ್. ವಾ, ವಾಟ್ ಅ ಜೋಕ್. ಮೈ ಡ್ಯಾಡ್ ವಿಲ್ ಲಾಫ್ ಆನ್ crazy fun. and you are part of that. And yeah. ಸೊ ನಾವೀಗ ಟಿಲ್ಟ್ ಮುಗಿಸ್ಕೊಂಡ್ ಬಂದ್ವಿ. ಟಿಲ್ಟ್ ಏನು ಅಷ್ಟೇನು ಟಿಲ್ಟ್ ಇರಲಿಲ್ಲ, ಮಜಾ ಇರಲಿಲ್ಲ. 1-2 minutes ಇರಲಿಲ್ಲ. ಅದೊಂಥರ ಅಡ್ವೆಂಚರ್ಗಿಂತ ಹೆಚ್ಚು ಎಕ್ಸರ್ಸೈಸ್ ಮಾಡಿಸಿದಂಗಿತ್ತು. ಹಿಂಗೆ ಕೈ ಮ್ಯಾಗೆಲ್ಲ ಫೋರ್ಸ್ ಬಂತು, ಪುಷಪ್ ಮಾಡ್ದಂಗಿತ್ತು. ಸೊ ನಿಮಗೆ ಹೆಂಗೆ ಅನಿಸ್ತ ಟಿಲ್ಟ್? ಭಾಳ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್, ಮೆಮೊರೇಬಲ್. ನಯಗರ ಟ್ರಿಪ್ ಆದಮೇಲೆ ಇದು ಫಸ್ಟ್ ಟೈಮ್ ವೆರಿ ಎಕ್ಸೈಟೆಡ್, ರಿಯಲಿ ಐ ಎಂಜಾಯ್ಡ್. ಭಾಳ ಸಂತೋಷಪಟ್ಟೆ. ಅವ್ರು ಪೂರ್ತಿ ಸಿಕ್ಕಾಗೋದೇ ಹೇಳತ್ತಾರೆ. ಫುಲ್ ಓವರ್ ಆಲ್. ಮತ್ತೆ ನಿಮ್ದೇನಂದ್ರೆ ಅನಿಸಿಕೆ? ನಮ್ದು ಇವತ್ತಿನ ಡೇ ಚಲೋ ಹೋಯ್ತು ಅಷ್ಟೇ. ಓಕೆ, ಇವಾಗ ನಾವು ಇಲ್ಲಿಂದ ಹೋಟೆಲ್ ಹೋಗಿ ಊಟ ಮಾಡಿ ಮಾಡ್ಕೊಂತೀವಿ. ಮತ್ತೆ ಮೆಕಾಲುಟಿಗೆ ಆರ್ಡರ್ ಮಾಡೋದು. ಅದೇ ನೋಡೋಣ. ಹಾಂ. ಸೊ ಓಕೆ, ಇವತ್ತಿನ ನಮ್ಮ ಡೇ 2 ಅಟ್ ಶಿಕಾಗೋ ವ್ಲಾಗ್ ಮುಗಿದಿದೆ. ಸೊ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಗುಡ್ ನೈಟ್. ಬಾಯ್.